ನೀವು ಇಂಡಿಪೆಂಡೆಂಟ್ ಆಗೋದು ನನಗೂ ಸಂತೋಷದ ವಿಷಯನೇ. ಆದರೆ ನಿಮ್ಮಿಂದ ದೂರ ಇರೋದು ಸ್ವಲ್ಪ ಕಷ್ಟ. ಅದು ಯಾವ ಮೆಡಿಸಿನ್ ಕೊಡ್ತಿರೋ ನಿಮಗೆ ಬಿಟ್ಟಿದ್ದು. ನನ್ನ ಮಾತು ಹೇಳಿ, ನೀವು ಇಂಡಿಪೆಂಡೆಂಟ್ ಆದಮೇಲೆ ನಾನು ನಿಮಗೋಸ್ಕರ ಏನೋ ಮಾಡಬಾರ್ದಾ? ಮಾಡಬೇಕಲ್ಲ. ನಾನು ಕ್ಲಿನಿಕ್ ಸೆಟಪ್ ಆದಮೇಲೆ ನೀವೇ ಡೆಕೋರೇಷನ್ ಮಾಡಬೇಕು, ನಿಮ್ಮದೇ ಜವಾಬ್ದಾರಿ. ನಿಮ್ಮ ಆರ್ಟಿಸ್ಟಿಕ್ ಸೆನ್ಸ್ ತುಂಬ ಚೆನ್ನಾಗಿದೆ. ಅಷ್ಟೇನಾ? ರೀ, ನಿಮ್ಮ ಕ್ಲಿನಿಕಲ್ಲಿ ಆಫೀಸ್ ಬಾಯೋ, ಕಾಂಪೌಂಡರೋ ಅಥವಾ ಅಸಿಸ್ಟೆಂಟ್ ಕೆಲಸ ಕೊಡ್ರಿ, ಎಲ್ಲ ಕೆಲಸ ನಾನೇ ಮಾಡ್ಬಿಡ್ತೀನಿ. ನಿಮ್ಮ ಜೊತೆಲೇ ಇರ್ಬೋದಲ್ಲ. ಅತಿ ಆಸೆ ಗತಿಗೇಡು ಅಂತ ಗೊತ್ತಿಲ್ವಾ ಸರ್ ನಿಮಗೆ? ಅದು ಸರಿ, ನೀವೇನಾದರೂ ನಂಗೆ ಅಸಿಸ್ಟೆಂಟ್ ಆದರೆ ನಿಮ್ಗೇನು ಸ್ಯಾಲ್ರಿ ಕೊಡಬೇಕು? ನಿಮ್ಮ ಸ್ಮೈಲ್, ಅದೇ ಸಂಬಳ. ಈಗಲೇ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ, ಆಮೇಲೆ ಇಲ್ಲ ಅನ್ನೋ ಹಾಗಿಲ್ಲ. ಇಂಟರ್ವ್ಯೂ ಮಾಡಿದ್ಮೇಲೆ ಕ್ಯಾಂಡಿಡೇಟ್ ಓಕೆನಾ ಇಲ್ವಾ ಅಂತ ಹೇಳೋಕ್ಕಾಗದು. ಯಾವಾಗ ಮಾಡ್ತೀರಾ ಇಂಟರ್ವ್ಯೂ? ಈಗಲೇ ಮಾಡ್ತೀರಾ ಪ್ಲೀಸ್? ಈಗಲಾ? ಹಾಂ, ನನಗೆ ಈ ಫೋನಲ್ಲಿ ಮಾತಾಡ್ತಿರೋದು ಎಲ್ಲಿಗೂ ಸಾಲ್ತಾ ಇಲ್ಲ. ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಬೇಕು. ಸಿಗ್ತೀರಾ? ಆದರೆ ಈಗ ಹೇಗೆ? ಅದನ್ನ ನೀವು ನನಗೆ ಬಿಡಿ, ನಿಮ್ಮ ಮನೆ ಹತ್ರ ಬರ್ತಾ ಇದ್ದೀನಿ. ಬಿ ರೆಡಿ ಎಟ್ 12. ಓಕೆ, ಬಾಯ್. ಅಲೋ ಸರ್ ಸರ್ ಸರ್. ಹೊರಡು. ನಿಧಿ ಮನೆಗೆ ಯಾಕೆ ಹೋಗ್ತಾ ಇದೀವಿ? ನಿಂದು ಇತ್ತೀಚೆಗೆ ಅವಸರ ಜಾಸ್ತಿ ಆಯ್ತು ಕಣು, ಹಾಗೆ ಪ್ರಶ್ನೆಗಳು ಕೂಡ. ಉತ್ತರ ಬೇಕು ಅಂದರೆ ಪ್ರಶ್ನೆ ಕೇಳಲೇಬೇಕಲ್ವಾ? ಪ್ರಶ್ನೆ ಕೇಳದೆ ಎಷ್ಟು ದೊಡ್ಡ ತಪ್ಪು ಮಾಡಿದೆ ಅಂತ ಆಗಾಗ ಅನಿಸುತ್ತೆ. ಕೆಲವೊಮ್ಮೆ ಉತ್ತರಗಳಿಗೋಸ್ಕರ ಕಾಯ್ಬೇಕಾಗತ್ತೆ. ಈಗೇನು, ನಿನ್ನ ನಿಧಿ ಮನೆಗೆ ನಡಿ, ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ಸ್ಟಾರ್ಟ್ ಮಾಡಪ್ಪ. ಕರ್ಣ ಬರ್ತಾರೆ ಅಂತ ಹೊರಗಡೆ ಬಂದು ಕಾಯ್ತಾ ಇದ್ದೀನಿ. ಅವ್ರು ನಿಜವಾಗ್ಲೂ ಬರ್ತಾರ? ನೋಡಯ್ಯ, ನೋಡು, ನಾನು ಹೇಳಿದ್ರೆ ನನ್ನ ಮಾತನ್ನ ನೀನು ನಂಬೇ ಇರಲಿಲ್ಲ. ಏನಿದೆಲ್ಲ? ಏನಿದೆಲ್ಲ ಅಂದ್ರೆ ನೋಡಿದ್ರೆ ಗೊತ್ತಾಗ್ತಾ ಇಲ್ವಾ? ನೋಡಮ್ಮ ನಿತ್ಯ, ಕರ್ಣ ಬರ್ತಾನೆ ಅನ್ನೋ ಮಾತನ್ನ ನೀನು ನಂಬಿರ್ಲಿಲ್ಲ. ಡಾಕ್ಟರ್ ಕರ್ಣ ಖುದ್ದಾಗಿ ಬಂದಿದ್ದಾರೆ, ಬೇಕಾದ್ರೆ ಮುಟ್ ನೋಡು. ಆದ್ರೆ ಏನು ನೋಡು, ರಾತ್ರಿ ಹೊತ್ತಲ್ಲಿ ಹೆಂಡ್ತಿನ ಕದ್ದು ಮುಚ್ಚಿ ಮೀಟ್ ಮಾಡೋದು ಸರ್ವೇ ಸಾಮಾನ್ಯ ಕಣೋ. ನಿನಗೆ ಗೊತ್ತಾ, ನಿನ್ನ ವಯಸ್ಸಲ್ಲಿ ನಾನು ಇದೆಲ್ಲ ಮಾಡಿ ಬಂದಿರೋನೆ. ನಂಗೆ ಮಾತಾಡೋಕ್ಕಿದೆ, ಬನ್ನಿ. ಕರ್ಣ, ನೀನು ನಿತ್ಯನ ಹತ್ರ ಮನಸ್ಸು ಬಿಚ್ಚಿ ಮಾತಾಡಬೇಕು ಅಂತ ಇದೆಯಾ ಅಂತ ನನಗೆ ಗೊತ್ತು ಕಣೋ. ಯಾಕೆ ಹೇಳು, ಮದುವೆಯಾಗಿ ಎಷ್ಟೊಂದು ಸಮಯ ಆಯಿತು, ನೀವಿಬ್ರು ಒಳ್ಳೆ ಒಬ್ರಿಗೊಬ್ರು ಪರಿಚಯವೇ ಇಲ್ಲದ ಥರ ಇರ್ತೀರ. ನಿತ್ಯ, ಹೋಗಮ್ಮ, ಒಳ್ಳೆ ವಾಕ್ ಮಾಡ್ಕೊಂಡು ಮನಸ್ಸು ಬಿಚ್ಚಿ ಇಬ್ರು ಮಾತಾಡ್ಕೊಂಡು ಬನ್ನಿ. ಹೋಗಿ ಕರ್ಕೊಂಡು ಹೋಗೋ.
ಅಯ್ಯೋ ಅದೆಲ್ಲ ಏನು ಬೇಡ ಅಂಕಲ್. ಅಯ್ಯೋ, ಏನಮ್ಮ ನೀನು ಕೂಡ ನೀನು ಇಷ್ಟೊಂದು ನಾಚ್ಕೋತೀಯ. ಕರ್ಣನಿಗೆ ಮನಸ್ಸಲ್ಲಿ ಇರೋದನ್ನ ಹೇಳೋಕೆ ಬರಲ್ಲ. ಅವ್ನು ಚಿಕ್ಕಂದ್ರಿಂದಲೂ ಹೀಗೆ ಅಮ್ಮ. ಯಾವಾಗ್ಲೂ ಅವನ ಪರವಾಗಿ ನಿಂತು ಒಬ್ರು ಮಾತಾಡೋರು ಬೇಕೇ ಬೇಕು. ನಾನೀಗ ಅದನ್ನ ಮಾಡ್ತಾ ಇದ್ದೀನಿ. ಅಷ್ಟು ಹೊತ್ತಲ್ಲಿ ಯಾಕೆ ಸುಮ್ಮನೆ? ನೋಡ್ ನಿತ್ಯ, ನೀನ್ ಜೀವನದಲ್ಲಿ ಎಷ್ಟೆಲ್ಲ ಕಷ್ಟಪಟ್ಟಿದ್ಯಾ. ಈಗ ಸಂತೋಷ ಪಡೋ ಸಮಯ ಬಂದಿದೆ. ದೇವರು ಅವಕಾಶ ಕೊಟ್ಟಾಗ ಬಳಸ್ಕೋಬೇಕು. ನೋಡಲ್ಲಿ, ಅವನ ಆಸೆನೂ ಕೂಡ ಸ್ವಲ್ಪ ಗಮನಿಸು. ಏ ಕಣ್ಣ, ನೀನೇನು ಅಲ್ಲಿ ಇಲ್ಲಿ ಹುಡುಕ್ತಾ ಇದೀಯಾ? ಕೆಲವೊಂದ್ಸಲ ಉದ್ದೇಶಪೂರ್ವಕವಾಗಿ ಕೆಲವು ಬಾಗಿಲು ಮುಚ್ಕೊಂಡಿರುತ್ತೆ. ತುಂಬಾ ಹೊತ್ತು ಮುಚ್ಚಿರೋ ಬಾಗಿಲು ಮುಂದೆ ನಿಂತು ಕಾಯಬಾರ್ದು. ಏನೋ ಇಷ್ಟೊತ್ತಲ್ಲಿ ಇದೆಲ್ಲ. ನಿತ್ಯ ಬಾಮ್ಮ, ಕರ್ಕೊಂಡು ಹೊರಡೋ ಬಾಮ್ಮ. ಏನಮ್ಮ ಇನ್ನು ಮುಖ ನೋಡ್ತಾ ನಿಂತ್ಕೊಂಡಿದ್ಯಾ? ಬಾಮ್ಮ, ಗಂಡನ ಪಕ್ಕ ಬಾಮ್ಮ. ಹೋಗಿ ಇಬ್ರು ಹೋಗ್ಬನ್ನಿ. ಹೋಗಿ ಒಂದ್ ರೌಂಡ್ ವಾಕ್ ಹೋಗ್ಬನ್ನಿ. ಕರ್ಕೊಂಡು ಹೋಗೋ. ಹೊಡ್ಬಮ್ಮ, ಹೋಗ. ಸ್ವಲ್ಪ ಹಾಗೆ ಅವನು. ನಿತ್ಯ ಜೀವನದಲ್ಲಿ ಸುಖವಾಗಿರ್ಬೇಕು. ಅವಳನ್ನ ಸಂತೋಷವಾಗಿ ನೋಡ್ಕೊಳ್ಳೋ ಒಂದೇ ಒಂದು ಜೀವ ಅಂದ್ರೆ ಅದು ನಮ್ಮ ಕರ್ಣ. ಕಳ್ಳ, ಎಲ್ಲಿ ಹೋಗೋಣ? ನನಗೂ ಗೊತ್ತಿಲ್ಲ. ದೋಸೆ ದೋಸೆ ತಿನ್ನೋಣ. ಈ ಸಿಚುವೇಶನ್ ಪ್ಲೀಸ್. ಸರಿ ಬನ್ನಿ. ಒಂದು ದೋಸೆ ಕೊಡಿ. ನಿಮಗೆ ನಂಗೆ ಬೇಡ.